ಒಬ್ಬ ರೈತ ಗೌತಮ ಬುದ್ಧರ ಹತ್ರ ಹೋಗ್ಬಿಟ್ಟು ಕೇಳಿದಂತೆ, ಸ್ವಾಮಿ, ನಾನು ಚಿಂತೆ ಮಾಡೋದನ್ನು ಹೇಗೆ ನಿಲ್ಲಿಸಲಿ? ಮಳೆ ಇಲ್ಲದೆ ನನ್ನ ಎಲ್ಲ ಬೆಳೆ ಕೂಡ ಒಣಗೋಗ್ತಾ ಇದೆ. ಅದಕ್ಕೆ ಮಳೆ ಬರುತ್ತೋ ಇಲ್ವೋ ಅಂತ ಯಾವಾಗಲೂ ಚಿಂತಿಸ್ತಲೇ ಇರ್ತೀನಿ. ಮಳೆ ಬರ್ತಿದ್ರೆ ನನ್ನ ಬೆಳೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಕೊತಾನೆ. ಆಗ ಬುದ್ಧರು ರೈತನಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಚಿಂತೆಗೂ ಹಾಗೂ ಮಳೆಗೂ ಏನು ಸಂಬಂಧ? ನೀವು ಎಷ್ಟು ಚಿಂತೆ ಮಾಡಿದ್ರೂ ಎಷ್ಟು ಯೋಚಿಸಿದ್ರೂ ನಿಮ್ಮ ಚಿಂತೆಯಿಂದ ಮಳೆ ಬರುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ರೈತ ಇಲ್ಲ ಅಂತ ಹೇಳ್ತಾರೆ. ಆಗ ಬುದ್ಧ ಹೇಳ್ತಾರೆ, ಹಾಗಾದರೆ ಯಾಕೆ ಸುಮ್ಮನೆ ಚಿಂತೆ ಮಾಡ್ತಾ ಇದ್ದೀರಾ? ನೋಡಿ, ಚಿಂತೆ ಅನ್ನೋದು ಆಸೆಗೆ ಸಂಬಂಧಿಸಿದ್ದು. ನಿಮಗೇನಾದರೂ ಆಸೆ ಇಟ್ಕೊಂಡು ಅದು ಈಡೇರದೇ ಇದ್ದರೆ ನೀವು ಚಿಂತೆ ಮಾಡೋಕ್ಕೆ ಶುರು ಮಾಡ್ತೀರಾ. ಅದಕ್ಕೆ ನಿಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆಸೆಗಳು ಕಡಿಮೆ ಆದಾಗ ಚಿಂತೆ ತಾನಾಗೇ ದೂರ ಆಗುತ್ತೆ. ಸ್ನೇಹಿತರೆ, ನೀವು ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಕೆಲವು ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಿ. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಕಷ್ಟಪಟ್ಟು ಕೆಲಸ ಮಾಡೋದು, ಹೊಸ ದಾರಿ ಹುಡ್ಕೋದು, ಧೈರ್ಯವಾಗಿರೋದು, ಅದ್ರ ಮೇಲೆ ಮಾತ್ರ ಗಮನ ಕೊಡಿ. ಚಿಂತೆ ಮಾಡೋದರಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ, ಆದರೆ ನಮ್ಮ ಮನಸ್ಸಿನ ನೆಮ್ಮದಿಯಂತೂ ಹಾಳಾಗುತ್ತೆ. ಸೊ ಹಾಗಾಗಿ ಇರೋದರಲ್ಲಿ ಖುಷಿ ಪಡಿ ಮತ್ತು ನಿಮ್ಮ ಆಸೆಗಳನ್ನು ಸರಳವಾಗಿಟ್ಕೊಳ್ಳಿ. ಆಗ ಬೇಡದ ಚಿಂತೆಗಳು ತಾನಾಗೇ ದೂರ ಆಗುತ್ತೆ ಮತ್ತು ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ. ಖುಷಿಯಾಗಿರಿ, ಧೈರ್ಯವಾಗಿ ಮುನ್ನುಗ್ಗಿ.